ನೋಡಿ ಅಂತ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಉಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃ ಪತಿಂ. ಓಂ ಸರ್ವವೇದಾಂತ ಪ್ರತ್ಯಯಂ ಅದಾಗಬೇಕೀಗ. ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷಾತ್. ಓಂ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯೋಪಾಸನಂ ಭವೇತ್. ಭಾರಿ ಇಂಪಾರ್ಟೆಂಟ್. ಉಪಾಸನೆ ಕೈ ಹಾಕೋರು ಫಸ್ಟ್ ಏನು ಮಾಡಬೇಕು? ಪ್ರಾಕ್ಟಿಕಲ್ಗೆ ಹೋಗಿ ಥಿಯರಿ ಸರಿಯಾಗಿ ಗೊತ್ತಿರಬೇಕು. ಅದು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅಂತ ಹೋಗ್ಬೇಕಾದ್ರೆ ಥಿಯರಿ ಎಷ್ಟು ಗೊತ್ತಿರಬೇಕಾದ್ರೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಇವತ್ತು ಧ್ಯಾನ ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಧ್ಯಾನ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಉಪಾಸನೆಯ ಫಸ್ಟ್ ಭಾಗ ಎಲ್ಲ ಓದೋದು. ಅದು ಇಲ್ಲದೆ ಧ್ಯಾನ ಮಾಡಕ್ಕೆ ಬರೋದೇ ಇಲ್ಲ ಅವನಿಗೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇ. ಅದಕ್ಕೆ ಎಲ್ಲ ವೇದಗಳನ್ನು ಓದಬೇಕು ಅಷ್ಟೇ. ಅರ್ಥ ಆಯ್ತಾ? ಬ್ರಹ್ಮಜಿಜ್ಞಾಸೆ ಮಾಡೋರು ಏನು ಮಾಡಬೇಕು? ಎಲ್ಲ ವೇದಗಳನ್ನು ಓದಬೇಕು. ಅದಕ್ಕೆ ಸೂತ್ರ ಸರ್ವವೇದಾಂತ ಪ್ರತ್ಯಯಂ ಸಚೋದನಾದಿ ವಿಶೇಷ. ಎಲ್ಲದನ್ನೂ ಓದಬೇಕು. ಇದು ಫಸ್ಟ್ ನಂಬರ್. ಎಲ್ಲ ಓದಕ್ಕಾಗುತ್ತಾ ಅಂದರೆ ಯಥಾಶಕ್ತಿ. ಇವತ್ತು ಸಿಲೆಬಸ್ನ ಪ್ರಕಟ ಕೊಟ್ಟು ಈ ಫಸ್ಟ್ ಇಯರ್ ಸಿಲೆಬಸ್ ಇಷ್ಟು ಸಿಲೆಬಸ್ ಕೊಟ್ಟಿರ್ತಾರೆ. ಅದರಲ್ಲಿ ಒಳ್ಳೆ ಭಾಗ ಮಾಡೋದಿಲ್ಲ. ಫಾರ್ ವೀಕ್ ಸ್ಟೂಡೆಂಟ್ಸ್ ಇಷ್ಟು, ಗುಡ್ ಸ್ಟೂಡೆಂಟ್ಸ್ ಅವ್ರು ಮಾಡಲ್ಲ. ಸಿಲೆಬಸ್ನಲ್ಲಿ ಅವ್ರ ಭಾಗ ಮಾಡೋದಿಲ್ಲ. ಯಾರು ಮಾಡ್ಕೋತಾರೆ? ಓದೋರೇ ಮಾಡ್ಕೋತಾರೆ. ಇವ್ರು ಮಾಡಿದ್ರೆ ಏನಾಗುತ್ತೆ? ಇವರೇ ಬ್ಯಾಚ್ ಫಿಕ್ಸಿಂಗ್ ಅದಾಗುತ್ತೆ. ನೋಡು ನಿನ್ನ ಇದನ್ನು ಓದು ಅದನ್ನೆಲ್ಲ ಓದಬಾರ್ದಂದ್ರೆ ಅವ್ನ ಯೋಗ್ಯತೆ ಸರಿ ಇಲ್ಲ ಜೂರಿ ತೀರ್ಮಾನ ಮಾಡಿದಾಗ. ಇವ್ರು ಟ್ರೈ ಮಾಡಿ ಆಗದೆ ಹೋದರೆ ಸರಿ ಇಲ್ಲ ಅಂತ ಇವನ್ನೇ ಡಿಸೈಡ್ ಮಾಡಬಾರ್ದು. ಸೊ ಸಿಲೆಬಸ್ ಹೊಟ್ಟೆ ತೊಗೊಂಡ್ರೆ ನಮ್ಮ ಸಿಲೆಬಸ್ ಏನಪ್ಪ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಭಾರತ, ಪಂಚರಾತ್ರ, ಮೂಲ ಎಲ್ಲ ಓದಲೇಬೇಕು. ಸಿಲೆಬಸ್ ಇದು. ಎಲ್ಲ ಓದಕ್ಕೆ ಬರೋದಿಲ್ಲ. ಅದು ಮುಂದಿನ ಪ್ರಶ್ನೆ, ಹಣೆ ಬರೋ ಮುಂದಿನ ಪ್ರಶ್ನೆ ಅದು. ಟೆಕ್ಸ್ಟ್ ಬುಕ್ ಅಂತ ಹಾಗೆ ತಿಳ್ಕೋಬೋದು. ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಯಥಾಶಕ್ತಿ ಎಂಬುದು ಇವತ್ತು ನಮಗೆ ಗೊತ್ತಿಲ್ಲ. ಒಂದೇ ಟೆಕ್ಸ್ಟ್ ಬುಕ್ಕನ್ನು ಓದಿ ರ್ಯಾಂಕ್ ತೊಗೊಳ್ಳೋರು ಇದ್ದಾರೆ, ಬರೀ ಪಾಸ್ ಆಗೋರು ಇದ್ದಾರೆ, ಫೇಲ್ ಆಗೋರು ಇದ್ದಾರೆ. ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಫೇಲ್ ಆಗೋರು ಇದ್ದಾರೆ. ಆದ್ದರಿಂದ ಟೆಕ್ಸ್ಟ್ ಕಾಮನ್ ಟೆಕ್ಸ್ಟ್ ಇದು. ಯಾರಿಗೆ ಓದೋ ಅಧಿಕಾರ ಇಲ್ಲ ಅವ್ರಿಗೆ ಕೇಳೋ ಅಧಿಕಾರ ಇದ್ದರೆ ಕೇಳೋದನ್ನು ಮಾಡಬೇಕು. ಓದೋದಿದ್ದರೆ ಓದಬೇಕು. ಕೆಲವು ಹೈಸ್ಕೂಲ್ ಲೆವೆಲ್ಲೆಲ್ಲ ಪ್ರಾಕ್ಟಿಕಲ್ಸ್ ಮಾಡಿಸೋದಿಲ್ಲ. ಏನು ಮಾಡ್ತಾರೆ ಅವರು? ಅವರೇ ಮಾಡಿ ತೋರಿಸ್ಬಿಡ್ತಾರೆ ಅಷ್ಟೇ. ಇವ್ರ ಕೈಯಲ್ಲಿ ಮಾಡಿಸೋದಿಲ್ಲ. ಗೊತ್ತಾಯ್ತು? ಯಾಕಂದ್ರೆ ಮಾಡಿ ಫಜೀತಿ ಮಾಡ್ಕೋತಾರೆ ಅಂತೇಳಿ ನಿಧಾನವಾಗಿ ಮುಂದೆ ಮಾಡಿಸೋದು ಮಾಡ್ತಾರೆ. ಮುಂದೆ ಒಂದು ಗ್ರೂಪಲ್ಲಿ ಕೊಡ್ತಾರೆ, ಒಬ್ಬರಿಗೆ ಕೊಡೋಲ್ಲ. ಗ್ರೂಪಲ್ಲಿ ಕೊಡ್ತಾರೆ. ಒಬ್ರು ತಿಳಿದವನು ಜಾಸ್ತಿ ಇರ್ತಾನೋ ಗೈಡ್ ಮಾಡ್ತಾರೆ. ತೀರಾ ಇದಕ್ಕೆ ಬಂದಾಗ ಒಬ್ಬನೇ ಮಾಡ್ತಾರೆ. ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ವಿಜ್ಞಾಯ ಅವಸ್ಥಿತಸ್ಯ ಇತಿ ಅಧ್ಯಾಹಾರ ಸಮಾನಕರ್ತೃಕತಾ ಸಿದ್ಧಿ. ಉಪಾಸನಂ ಕುರ್ವಾಣೋ ಭವೇದಿತಿ ವಾ ಉಪಾಸನಂ ಕುರ್ವೀತ ಇತಿ ವಾ ಭವೇದಿತ್ಯಸ್ಯ ಉತ್ತರವಾಕ್ಯೆ ಅನ್ವಯಃ. ಅತ್ರ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜಾನೀಯಾದಿತ್ಯೇವ ವಕ್ತವ್ಯಂ. ತಥಾಪಿ ಅಪಿ ಅತ್ರ ಉಚ್ಯಮಾನಂ ಸರ್ವಪರಿಜ್ಞಾನಂ ಧ್ಯಾನೋಪಾಸನಾಂಗವಿತಿ ದರ್ಶಯಿತುಮೇವ ಉಕ್ತಂ ತತಶ್ಚ ಪರಾ ಇತ್ಯುಕ್ತಂ ವಿವೃತಂ ಭವೇತ್. ಆ ಸಿಲೆಬಸ್ ಫುಲ್ ಉಪಯೋಗ ಮಾಡ್ಕೊಳ್ಳೋರು ಯಾರು ಅಂದರೆ ಬ್ರಹ್ಮವಾಯುಗಳು. ಫುಲ್ ಬ್ರಹ್ಮಣಾತು ಅಖಿಲೇರ್ಗುಣಿ ಅಕ್ಷರ ಗೊತ್ತವ್ರು. ಆದ್ದರಿಂದ ಪರ್ಫೆಕ್ಟ್ ಅವರು. ಅದು ಜೀವೋತ್ತಮರು, ಫಸ್ಟ್ ರ್ಯಾಂಕ್ ಅಂತೀವಲ್ಲ. ಇಲ್ಲಿ ಲೋಕದಲ್ಲಿ ಅದು ಅಲ್ಲಿ ಹೇಗೆ ಹೇಳಬೇಕು ಅಲ್ಲೂ ಹಾಗೆ ಹೇಳ್ತಾರೆ. ಎಲ್ಲ ಹಾಗೆ ಮಾಡ್ತಾರೆ. ಯಾವುದೇ 100%, ಎಲ್ಲದರಲ್ಲೂ 100%, ಆಲ್ವೇಸ್ 100%. ಫಸ್ಟ್ ಇಯರ್ ಸೆಕೆಂಡ್ ಕಡಿಮೆ ಅಲ್ಲ. ಯಾವಾಗ ಒಂದೇ ರೀತಿ ಮಾರ್ಕ್ಸ್. ಯಥಾಶ್ರುತ ಏವಾರ್ಥೋಸ್ತು ಕಿಂ ವಿಶೇಷಣನೇ ಇತ್ಯತಃ ತತ್ರಾಖಿಲಸ್ಯ ವಿಜ್ಞಪ್ತಿ. ತಕ್ಷಣ ಟೀಕಾ ಅದೇ ಆಚಾರ್ಯ ನೆಕ್ಸ್ಟ್ ಬರೆದ ಅದೇ ಮಾತನ್ನೇ. ಇದು ಯಾರಿಗೆ ಅರ್ಹರು ಅಂದರೆ ಬ್ರಹ್ಮದೇವರಿಗೆ ಮಾತ್ರ. ಎಲ್ಲದನ್ನು ಪೂರ್ತಿ ಓದಿ ಮಾಡ್ತಕ್ಕಂಥವ್ರು ಅವರೊಬ್ಬರೇ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ. ಉಳಿದವರಿಗೆಲ್ಲ ತಾರತಮ್ಯದ ಪ್ರಕಾರ ಆಗುತ್ತೆ ಹೊರತು ಫುಲ್ ಆಗೋದಿಲ್ಲ. ಬಟ್ ಆ ಗುರಿ ಅವ್ರಿಗಿರಬೇಕು.
ಪುಸ್ತಕ ತೊಗೊಳ್ಬೇಕಾದ್ರೆ ಆ ಪೋರ್ಷನ್ ಮಾತ್ರ ತೊಗೋಬಾರ್ದು, ಕೊಡ್ಕೋಬೇಕಾದ್ರೆ ಅಷ್ಟು ಮಾತ್ರ ಕಟ್ಫಾಟ್ ತೊಗೊಳಕ್ಕೆ ಹೋಗಬಾರ್ದು. ಏನು ಮಾಡಬೇಕಾದ್ರೆ ಫುಲ್ಲೇ ತೊಗೋಬೇಕು, ಓದೋಷ್ಟು ಓದಿರ್ಕೊಂಡು. ಅದಕ್ಕೆ ಮನೆಯಲ್ಲೆಲ್ಲ ಇರಬೇಕು, ವೇದ ಎಲ್ಲ ಇಟ್ಕೊಂಡಿರಬೇಕು. ಆದಷ್ಟು ಓದಬೇಕು ಹೊರತು ನನಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಗೀತಂತೆ ಒಂದೇ ಒಂದು ಶ್ಲೋಕ ಹರ್ಕೊಂಡು ಹೋಗೋದು ಹಾಗೆಲ್ಲ ಮಾಡಬಾರ್ದು. ಅವನ ಯೋಗ್ಯತೆ ಎಷ್ಟೇ ಇದ್ದರೂ ಕೂಡ ಅಷ್ಟು ಮಾಡಬೇಕು. ಬ್ರಹ್ಮಜ್ಞಾನ ಮಾಡದೇ ಮಾಡಬೇಕು. ಬ್ರಹ್ಮಜ್ಞಾನ ಶಾಸ್ತ್ರ ಅಲ್ಲ, ಮಾಡಿದಾಗೆ ಯಥಾಶಕ್ತಿ ಮಾಡೋದು ಅಷ್ಟೇ. ಇವತ್ತು ಊಟಕ್ಕೆ ಕೂತಾಗ ಎಲ್ಲ ಬಡಿಸ್ಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿ ಬಡಿಸ್ಬಿಡ್ತಾರೆ. ಕೇಳಿ ಬಡಿಸೋ, ಏನಪ್ಪ ನಿಂಗೆ ಇದು ಪಲ್ಯ ಬೇಕಾ, ಇದು ಬೇಕು, ಯಾರಿಗೆ ಕೇಳೋದಿಲ್ಲ. ಏನು ಮಾಡ್ತಾರೆ ಅವರು, ಬಡಿಸ್ಬಿಡ್ತಾರೆ. ಅದು ತುಂಬ ಅವನಿಷ್ಟ. ಇವರೇ ಬದಲಾಡ್ಕೊಬಿಟ್ರೆ ಒಬ್ಬರಿಗೆ ಬರೀ ಉಪ್ಪಿನಕಾಯಿ ಬರೀ ಉಪ್ಪಿಗೆ ಹಾಕೋದು. ಏನಾಗುತ್ತೆ ಅಲ್ಲಿಗೆ, ಉಪ್ಪಿನಕಾಯಿ ಬ್ಯಾಚು, ಪಲ್ಯದ ಬ್ಯಾಚ್ ಅಂತ ಬ್ಯಾಚ್ ಮಾಡಬೇಕಾಗುತ್ತೆ ಅಷ್ಟೇ. ಅದು ಸಾಧ್ಯ ಇಲ್ಲ. ಎಲ್ಲ ಶುಗರ್ ಗಿಗರ್ ಇದ್ದರೂ ಕೂಡ ಬರೀಬೇಕಾದ್ರೆ ಬದಲು ಕಾಮನ್ನೇ ಹಾಕಿರ್ತಾರೆ, ಆಮೇಲೆ ಚೇಂಜ್ ಮಾಡ್ತಾರೆ ಅಷ್ಟೇ ಹೊರತು ಇದಲ್ಲ. ಇದೆಲ್ಲ ಯಾಕೆ ಹೇಳ್ತಿರೋದು ಅಂದರೆ ತುಂಬ ಜನ ಏನು ನಮಗೆ ದಾಸ ಸಾಹಿತ್ಯ ಸಾಕು, ನಮ್ಮ ವ್ಯಾಸ ಸಾಹಿತ್ಯ ಸಾಕು, ನಮಗೆ ಗೀತಾ ಸಾಕು, ಉಪನಿಷತ್ ಈಗೆಲ್ಲ ಸಾಕೋಬರೇ ಜಾಸ್ತಿ ಅನ್ನಬಾರದು. ಇದು ಎಲ್ಲ ಗ್ರಂಥ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಬೇಕು. ಅಲ್ಲಿ ನೀವು ಆಗದೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಆಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಆಗೋದಿಲ್ಲ. ಊಟದಲ್ಲಿ ಯಥಾಶಕ್ತಿ ಅಂದರೆ ಏನರ್ಥ, ಫುಲ್ ಅಂತ ಯಥಾಶಕ್ತಿ. ಬೇರೆ ಕಡೆ ಯಥಾಶಕ್ತಿ ಅಂದರೆ ಮಿನಿಮಮ್ ಅಂತ. ಇದು ನಮ್ಮ ಸಾಧನೆ ಯಥಾಶಕ್ತಿ ಅಪಾರ್ಥ ಮಾಡ್ಕೊಂಡ್ಬಿಡ್ತೇವೆ ನಾವು. ಯಥಾಶಕ್ತಿ ಓದೋದ್ರೆ ಓದದೇ ಇರೋದೇ ಯಥಾಶಕ್ತಿ. ಅಲ್ಲಿ ಯಥಾಶಕ್ತಿ ಊಟ ಮಾಡೋದು, ಆ ಕಡೆ ನೋಡಿದ್ರೆ ತಿಂತಿರೋದೇ ಕೆಲಸ. ಎಲ್ರಿಗೂ ಇಲ್ಲದೆ ಹೋದರೂ ಜನಕ್ಕೆ ಟ್ರೆಂಡ್ ಇರುತ್ತೆ, ಗೊತ್ತಾಯ್ತು, ಅಟ್ರ್ಯಾಕ್ಟ್ ಆಗ್ತಾರೆ. ಹಾಗಾಗಬಾರ್ದು. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ಋಷ್ಯತೆ. ಉಳಿದು ಯಥಾಯೋಗಂ ಅಂದ್ರೇನು ಈ ಮಾತಾಚಾರ್ಯ ಉಪಯೋಗಿಸ್ತಾರೆ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗಂ ಉಪಾಸನಂ ತದಾ ಇದೇ ಪದ ಉಪಯೋಗಿಸ್ತಾರೆ. ಯಥಾಯೋಗಂ ಅಂದರೆ ಯಥಾಯೋಗ್ಯಂ ಅಂತ. ಯಥಾಯೋಗ್ಯಂ ಅದು ವ್ಯಾಖ್ಯಾನ ಬರೆಯಲು ಉಪಯೋಗ ಮಾಡ್ಕೋಬೇಕದನ್ನು. ತತ್ರ ಇವೆಲ್ಲ ಸುಧಾನು ಕೆಲವು ಕಡೆ ಓದಬೇಕಿದೆ, ಭಾಳ ಅಪೂರ್ವ. ತತ್ರ ಉಪಾಸಕೇಶು ಯಸ್ಮಾತ್ ಸಮ್ಯಗ್ ಅಖಿಲಸ್ಯ ವೇದಸ್ಯ ವಿಜ್ಞಪ್ತಿ ಬ್ರಹ್ಮಣಃ ಏವ ಯುಕ್ತ ಭವೇತ್ ನ ಅನ್ಯೇಷಾಂ ತಸ್ಮಾದ್ ಅನ್ಯೇಷಾಂ ಯಥಾಯೋಗಂ ಯಥಾಶಕ್ತಿ ಏವ ಅಖಿಲಜ್ಞಪ್ತಿರೇಷ್ಟವ್ಯ ಏತದುಕ್ತಂ ಭವತಿ. ಸರ್ವಾಧಿಕಾರಿ ಸಾಧಾರಣಂ ತಾವದಿದಂ ಸೂತ್ರಂ. ಎಷ್ಟು ಕ್ಲಿಯರ್ ಬರೀತಾರೆ ಈ ಸೂತ್ರ. ಎಲ್ಲರಿಗೂ ಕಾಮನ್ನಾಗಿ ಹೊರಟಿರೋ ಸೂತ್ರ ಇದು, ಗೊತ್ತಾಯ್ತಾ, ಸಿಲೆಬಸ್ ಇದ್ದ ಹಾಗೆ. ಆದರೆ ಚೋದನಾದಿ ಅವಿಶೇಷಾತ್ ಯುಕ್ತಿಭಿ ತದವಗಮಾತ್, ಅಲ್ಲಿ ಬೇರೆ ಕಾರಣ ಕೊಡಲಿಲ್ಲ. ಎಲ್ಲರಿಗೂ ಸಿಲೆಬಸ್ ಅಂದರೆ ಸಿಲೆಬಸ್ ಅಷ್ಟೇ. ಆ ರೀತಿ ಕೊಟ್ಟಿರೋದ್ರಿಂದ ನಮಗೆ ನಿಮಗೆ ಅಂತ ನೀವೇ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸಂಶಯ ಪೂರ್ವಪಕ್ಷ ಅಸಂಗತತ್ವ ಪ್ರಸಂಗಾಚ್ಛ ನಚ ಪೂರ್ವಪಕ್ಷ ಇರೋದು ಏನಂತ, ಎಲ್ಲ ಓದಬೇಕು ಸ್ವಲ್ಪ ಓದಬೇಕು ಅಂಥೇಳಿ. ಉತ್ತರ ಏನು ಕೊಟ್ಟರು, ಎಲ್ಲ ಓದಬೇಕು ಅಂತ ಉತ್ತರ ಕೊಟ್ಟರು. ಚೋತನಾದಿ ಅವಿಶೇಷಾದಿ ಯುಕ್ತಿಭಿ ತದವಗಮಾತ್ ಸಂಶಯ ಪೂರ್ವಪಕ್ಷ ಪ್ರಸಂಗ ತತ್ವ ಪ್ರಸಂಗಾಚ್ಛ ನಚ ಸರ್ವೇಷಾಂ ಸರ್ವವೇದ ವಿಜ್ಞಾನಂ ಸಂಭವತಿ ವೇದಾನಾಂ ಅನಂತತ್ವಾತ್. ವೇದಗಳಿಗೆ ಯಾರೂ ಕೂಡ ಎಲ್ಲ ಓದ್ತೀನಿ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಿದೆ ಅನಂತ ವೇದ. ಇವತ್ತು ಎಮ್ ಡಿ ಕೊಡ್ಬೇಕಾದ್ರೆ ಬ್ರಾಂಚ್ ಕೊಡ್ತಾರೆ. ಎಲ್ಲದಕ್ಕೂ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಕೊಡ್ತಾರಾ? ಸಾಧ್ಯ ಇಲ್ಲ. ಒಂದೊಂದು ಕೊಡ್ತಾರೆ. ಕೆಲವರು ಒಂದಕ್ಕೂ ಕೊಡೋದಿಲ್ಲ. ಅವನಿಗೆ ಮಾರ್ಕ್ಸ್ ಪ್ರಕಾರ ಎಲಿಜಿಬಿಲಿಟಿ ಇಲ್ಲ, ಅವನಿಗೆ ಕೊಡೋದೇ. ನಚ ಸರ್ವೇಷಾಂ ಸರ್ವವೇದ ವಿಜ್ಞಾನಂ ಸಂಭವತಿ ವೇದಾನಾಂ ಅನಂತತ್ವ ಅಲ್ಪ ಪ್ರಜ್ಞಾದಿಮತ್ವಾಚ್ಚ ಪುಂಸ. ಜನರ ಪ್ರಜ್ಞೆಯೆಲ್ಲ ಎಷ್ಟು ಭಾರಿ ಕಡಿಮೆ ಇರೋದ್ರಿಂದ ಅದು ಸಾಧ್ಯ ಇಲ್ಲ. ತಥೋ ಯುಕ್ತ ಮುಕ್ತಮಿತಿ ಯದ್ವಾ ಪ್ರಥಮವಾಕ್ಯೇವ ಭವೇದಿತ್ಯನೇನೈವ ಯೇಷು ಅರ್ಥೋಭೀತಃ ಯಸ್ಮಾದೇವಂ ಯೇ ಉಪನ್ನಂ ಭವೇದಿತಿ ತಥಾ ಕಸ್ಯ ಕೀದೃಶೀ ಶಕ್ತಿರಿತಿ ಜಿಜ್ಞಾಸಾಯಾಮಿತಂ ಶಕ್ಯಂ ಹಿ ಶಬ್ದಃ ಪ್ರಸಿದ್ಧೌ ಯೋಗೋ ಯೋಗ್ಯತಾ ಜ್ಞಪ್ತಿರ್ಜ್ಞಪ್ತಿಶಕ್ತಿ. ಆಚಾರ್ಯ ಇಷ್ಟು ಹೇಳಿದ ಮೇಲೆ, ವೇದವ್ಯಾಸ ಇಷ್ಟು ಹೇಳಿದ ಮೇಲೆ ಇವತ್ತು ಬರೀ ತರ್ಕ ಬಂದೇ ಓದ್ತಾರೆ. ಎಷ್ಟು ಅನ್ಯಾಯ ಆಗಲಿಲ್ಲ, ಗೊತ್ತಾಯ್ತಾ? ಹೋಗಲಿ, ಸರ್ವಗುಣ ಪೂರ್ತಿ ಓದಬೇಕು ಅನ್ನೋ ಒಂದು ಪ್ರತಿಜ್ಞೆ ಮಾಡಬೇಕಲ್ಲ. ಇಲ್ಲೇ ಇಲ್ಲ. ವಿದ್ಯಾಪೀಠದಲ್ಲಿ ಓದ್ ತೊಗೋಬೇಕು. ಎಲ್ಲ ಓದ್ತೀನಿ ನಾನು. ಇಲ್ಲ ಹೋದ್ರೆ ಇಷ್ಟೇ ಸಾಕೋದು ಇವರೇ ಹೇಳಿಬಿಟ್ರೆ ಅವ್ರು ಏನು ಮಾಡ್ತಾರೆ, ಮುಂದೆ ಪೂರ್ತಿ ಕಡಿಮೆ ಮಾಡ್ತಾರೆ. ಇವತ್ತು ಇಲ್ಲೇ ಇಲ್ಲ. ಅದು ಕೊನೆಗೆ ಬಂದು ಒಪ್ಪೋಣ, 12 ವರ್ಷ ಎಲ್ಲ ಪಾಠ ಮಾಡೋಕ್ಕಾಗಲ್ಲ, ಗ್ಯಾರಂಟಿ, ಅದು ನಿಜ ಅಂತ ಹೇಳಿ ಇವ್ರಿಗೆ ಗೈಡೆನ್ಸ್ ಯಾಕೆ ಕೊಟ್ಟರು, ಎಲ್ಲ ಓದಿ ನೀವು ಅಂತ ಹೇಳಬೇಕಾದ್ರೆ. ಇನ್ನು ಸಾಕು ಒಂದೇ ರೀತಿ ಟ್ರೈನ್ ಓದಿ ಗುಡ್ ಅಂತ ಹೇಳಬಾರ್ದು. ಇದನ್ನು ಓದಿದ್ದೆ ಅಷ್ಟೇ ಹೊರತು ಸರ್ವಜ್ಞಾಮರ್ತಿ ಭಾವನೆ ಅವ್ರಿಗೆ ಬರಬಾರ್ದು. ನಾನು ಓದಿಲ್ಲ ಅನ್ನೋ ಎಚ್ಚರ ಯಾವಾಗಲಿರ್ಬೇಕು. ಆ ರೀತಿ ಮಾಡೋದು ಅದನ್ನು ನಾವು ಬಿಟ್ಬಿಟ್ಟು ಏನಾಗಿದೆ ಅಂದರೆ ಇಷ್ಟು ಸಾಕು ಕೊನೆಗೆ ಅವ್ರು ಓದೋದೇ ನಿಲ್ಲಿಸ್ಬಿಟ್ಟು ಬೇರೆ ಓದೋದೇ ಇಲ್ಲ. ಪಾಠ ಅಂದರೆ ಸುಧಾ ಪಾಠ ಒಂದೇ ಆಗಿಬಿಟ್ಟಿದೆ. ಅದು ಹೈಯೆಸ್ಟ್ ಪಾಠ ಗ್ಯಾರಂಟಿ, ತಪ್ಪಲ್ಲ. ಬಟ್ ಅದು ಒಂದೇ ಓದಬೇಕು ಅಂತ ಅರ್ಥ ಅಲ್ಲ. ಅದು ಇವತ್ತು MSc ಓದೋದು BSc ಆಗಿರಲೇಬೇಕಲ್ಲ, ಇಲ್ಲದವರು ಕೊಡೋದಿಲ್ಲ. ಹೇಗೋ ಆ ರೀತಿಯಲ್ಲಿ ಉಳಿದು ಬಿಟ್ಟು ಅದನ್ನು ಓದಿದ್ರೆ ತಪ್ಪಾಗುತ್ತೆ. ಎಷ್ಟೋ ಡೈರೆಕ್ಟ್ ಓದೋರೇ ಜಾಸ್ತಿ ಇವತ್ತು, ಎಲ್ಲ ಬೈಪಾಸ್ ಮಾಡಿಬಿಟ್ಟು.
ಗಟ್ಟಿಯಾಗಿ ಓದೇನು ಸಂಶಯ ಪೂರ್ವಪಕ್ಷ ಸಂದರ್ಭ ಪ್ರಸಂಗಾಕ್ಷ. ಹಾಂ, ಇಲ್ಲ ಏನಾಗ್ತಿತ್ತು ಅಂದರೆ ಸಂಶಯ ಎಲ್ಲ ಆಯ್ತಪ್ಪದ ಮಧ್ಯೆ ಪ್ಯಾರ ಹೌದಲ್ಲ. ಚೋದನಾದಿ ವಿಶೇಷ ಇಲ್ಲಿ ಹಿಂದಿದೆಯಾ ಚೋದನಾದ ವಿಶೇಷ. ಹಾಂ, ಅಲ್ಲಿದೆ ನೋಡಿ, ಕರೆಕ್ಟ್. ಸಂಶಯ ಪೂರ್ವಪಕ್ಷ ಅಸಂಗತತ್ವ ಪ್ರಸಂಗಾಚ್ಯ. ಅವ್ರು ಕೇಳಿದ ಸಂಶಯಕ್ಕೂ ಮಾಡಿದ ಪೂರ್ವಪಕ್ಷಕ್ಕೂ ಕೊಡೋ ಉತ್ತರಕ್ಕೂ ಸಂಗತಿನೇ ಬರೋದಿಲ್ಲ, ಇರಲೆವೆಂಟ್ ಆಗಿಬಿಡುತ್ತೆ. ಸಂಶಯನೇ ಒಂದು, ಪೂರ್ವಪಕ್ಷನೇ ಒಂದು, ಕೊಡೋ ಉತ್ತರನೇ ಒಂದು. ಸಂಧ್ಯಾವಂದನೆ ಬಿಡಬೇಕು ಕೇಳಿದ, ದೇವ್ರ ಪೂಜೆಗೆ ಮಾತಾಡಿದೆ ಅವನು. ಆಮೇಲೆ ವೈಷ್ಣವ ಬಗ್ಗೆ ಮುಗಿಸಿದ. ಏನರ್ಥ ಈಗ ಪ್ರಶ್ನೆ ಹೇಗಿರಬೇಕು? ಎಲ್ಲ ಅವ್ನು ಸಂಧ್ಯಾವಂದನೆ ಮಾಡಬೇಕು ಕೂಡ ಅವನ ಪ್ರಶ್ನೆ ಇದೆ. ಈಗ ದೇವ್ರ ಪೂಜೆ ಬಗ್ಗೆ ಆನ್ಸರ್ ಕೊಡ್ತಾ ಕೂತ್ಕೊಂಡ್ರೆ ಸಂಧ್ಯಾವಂದನೆ ಮಾಡಬೇಕು ಬಿಡಬೇಕು ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಅವ್ನ ಸಂಶಯ ಏನಿದೆ ಅವನಿಗೀಗ, ಸಕಾಲಕ್ಕಾಗೋದಿಲ್ಲ ಬಿಟ್ಟರೆ ನಡೆಯುತ್ತಾ ಅಂತ ಪ್ರಶ್ನೆ ಮಾಡಿದ್ದ. ಇಲ್ಲ, ಸಕಾಲಕ್ಕೆ ಆಗಬೇಕು. ಅದು ಏನಾಯಿತು, ಸಂಶಯ ಅಂದರೆ ಡೌಟು, ಪೂರ್ವಪಕ್ಷ ಅಂದರೆ ಆಪೋಸಿಟ್ ತೀರ್ಮಾನ, ಸಿದ್ಧಾಂತ ಅಂದರೆ ಸರಿಯ ತೀರ್ಮಾನ, ಮೂರಿರಬೇಕು ಅಲ್ಲಿ. ತಾವತೋಪಾಸನೆ ಯೋಗ್ಯೋ ಭವೇದಖಿಲ ಪುಮಾನ್. ಆದ್ದರಿಂದ ಅವನ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅವನು ಇದು ಮಾಡ್ಕೋಬೇಕು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮಗೆ, ಅವನ ಶಕ್ತಿ ಹೇಗೆ ಗೊತ್ತಾಗುತ್ತೆ ಅವನಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಹೌದಲ್ಲ, ಬರುತ್ತೋ ಇಲ್ವೋ? ಆದ್ದರಿಂದ ನಮ್ಮ ಶಕ್ತಿ ಗೊತ್ತಾಗಿಲ್ಲ, ಆದ್ದರಿಂದ ನಾವು ಓದೋದೆಲ್ಲ ಗೊತ್ತಾಗೋವರೆಗೂ ಅನ್ಬೋದಲ್ಲ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ, ವೆರಿ ಸಿಂಪಲ್ ಅದು. ಇವತ್ತು ಎಲೆ ಬಡಿಸ್ಬೇಕಾದ್ರೆ ಫಸ್ಟ್ ಹಾಕ್ಬೇಕಾದ್ರೆ ಯಾರು ಕೊಡ್ತಾರೆ ಗೊತ್ತೇ ಇಲ್ಲ ಬಿ ಫಸ್ಟಲ್ಲಿ, ಸುಮ್ಮನೆ ಮೇಲೆ ಖಾಲಿ ಬಡಿಸಿಟ್ಬಿಡ್ತಾರೆ. ಹೌದಲ್ಲ, ಯಾರು ಕೊಡ್ತಾರೋ ಗೊತ್ತೇ ಇಲ್ಲ ಅವನಿಗೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಏನು ಮಾಡಬೇಕು, ಫಸ್ಟು ಎಲ್ಲರಿಗೂ ಬಡಿಸೋದು ಬೆಳೆಸಿಬಿಟ್ಟಿರ್ತಾರೆ, ಹೇಳಂತ ಹೇಳಿಬಿಡಬೇಕು. ಅವನು ನಾವೇ ತೀರ್ಮಾನ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅವನ ಯಥಾಶಕ್ತಿ ಅವನಿಗೆ ಬಿಟ್ಟಿದ್ದೀಗ. ಎಲ್ಲ ತಿನ್ನೋ ಶಕ್ತಿ ಇದೆಯಲ್ಲ ಅಂತ ಅವನಿಗೆ ಗೊತ್ತಾಯ್ತಾ? ಬಡಿಸೋರಿಗೆ ತಿಳ್ಕೊಬಾರ್ದು. ನಾನು ಮೊದಲು ಬಡಿಸೋದು, ಕೇಳಿದರೆ ಮತ್ತೆ ಹಾಕೋದು, ಮತ್ತೆ ಸುಮ್ಮನೆ ಹಾಕಬಾರ್ದು. ಮೊದಲು ಕೇಳಿದರೆ ಅಲ್ಲ, ಆಮೇಲೆ ಕೇಳಿದರೆ ಹಾಕ್ಬೋದು, ಮೊದಲಲ್ಲ. ಮೊದಲೇ ಹಾಗೆ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅವನಿಗೆ ಅವನಿಗೇನು ಗೊತ್ತಿರಲ್ಲ, ಮಿಸ್ ಮಾಡ್ಕೊಂಡು ಕೊನೆಗೆ ಇಲ್ದ ಮಾಡಿ ಆಗಿಬಿಡುತ್ತೆ, ಆಗಬಾರ್ದು. ಅದಕ್ಕೆ ಹೇಗೆ ಊಟಕ್ಕೆ ಕೂತಾಗ ಅವನ ಶಕ್ತಿ ಎಷ್ಟು ಅಂತ ಬಿಡೋರಿಗೆ ಗೊತ್ತಿಲ್ಲ, ಊಟ ಮಾಡೋನಿಗೆ ಮಾತ್ರ ಹೇಗೆ ಗೊತ್ತೋ ಓದಿನ ಬಗ್ಗೆನೂ ಹಾಗೇನೆ. ಕೆಲವರು ಇರ್ತಾರೆ, ನಮಗೆ ಇಂಜಿನಿಯರಿಂಗ್ ಬೇಡ, ಮೆಡಿಕಲ್ ಬೇಡ, ಅವ್ರ ಇಷ್ಟ ಅದು ತಿಳ್ಕೊಳ್ಳೋ ನನಗೆ ಇಷ್ಟ ಇದು ಮಾಡ್ತೀನಿ. ಅವ್ನ ಇಷ್ಟ ಇದೆ ಇಲ್ಲ, ಈಗ ಎರಡು ಬೇಕು, ಇಷ್ಟ ಪ್ಲಸ್ ಕೆಪ್ಯಾಸಿಟಿ. ಈ ಕೆಪ್ಯಾಸಿಟಿನೂ ಗೊತ್ತಿರಬೇಕು. ಅದು ಅವನಿಗೆ ಗೊತ್ತಿರೋದ್ರಿಂದ ಜನರಲೈಸ್ ಮಾಡೋಕ್ಕೆ ಬರೋಲ್ಲ, ಅದನ್ನು ಅವನಿಗೆ ಬಿಟ್ಟಿದ್ದಷ್ಟೇ. ಆದರೆ ಒಂದು 4-5 ದಿವಸ ಊಟಕ್ಕೆ ಬಂದ ಕಂಟಿನ್ಯೂಸ್ ಆಗಿ, ಒಂದು ಚೆಲ್ಲಿ ಹೋಗ್ತಾನೇ ಇದ್ದವನು, ಪ್ರತಿಷ್ಠಿತರು ಬಿಡ್ತಾ ಇದ್ದ. ಅವಾಗ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಸ್ವಲ್ಪ ಕಡಿಮೆ, ಪ್ರಸಾದ ಬಿಡಬಾರ್ದು, ಸ್ವಲ್ಪ ಕಡಿಮೆ ಬಿಡೋದಿಲ್ಲ, ಪೂರ್ತಿ ಸ್ವಲ್ಪ ಹಾಕ್ತಾರೆ. ಅದು ಜಾಣತನ, ಗೊತ್ತಾಯ್ತಾ? ಅದು ಒಂದು ಉಪಯೋಗ ಆಗುತ್ತೆ. ಆ ರೀತಿ ಪಾಠ ಪ್ರವಚನದಲ್ಲಿ ಆ ರೀತಿ ವ್ಯವಸ್ಥೆ ಮಾಡ್ಕೋಬೇಕು. ನಮಗೆ ತಕ್ಷಣ ಸ್ಟಾಲಿ ಯಾರಿಗೂ ಗೊತ್ತಾಗಲ್ಲ, 4 ದಿವಸ ಆದಮೇಲೆ ಗೊತ್ತಾಗುತ್ತೆ ಟ್ರೆಂಡ್ ಯಾವ ಕಡೆ ಇದೆ ಅಂತೇಳಿ. ಯಾವುದನ್ನು ಇಷ್ಟಪಡ್ತಾನೆ ಅಂತ ಗೊತ್ತಿರೋದು, ಅದು ಹೆಚ್ಚೆಚ್ಚು ಹೇಳಬೇಕು. ಅಲ್ಲಿಗೆ ನಾಳೆ ದಿವಸ